ಬನ್ನಿ 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 ಪುಟಾಣಿಗಳ. ಅಂಕಲ್ ಆವತ್ತು ಪಾರ್ಟಿಲ್ ನೋಡಿದ್ ನಿಮ್ಮನ್ನ, ಇಷ್ಟು ದಿವಸ ಆದ್ಮೇಲೆ ಅಂಕಲ್ ನೋಡಕ್ ಇವಾಗ ಬರ್ತಾ ಇದ್ದೀರಾ. ಕೈಗಿ ಕಟ್ಕೊಂಡು ಸ್ಮಾರ್ಟ್ ಆಗಿ ಕೆಲ್ಸಕ್ಕೆ ಬಂದಿರೋ ಹಾಗೆ. ಏನ್ ತಗೋತೀರಾ, ಕಾಫಿ ಟೀ? ಏನು ಬೇಡ ಅಂಕಲ್. ಯಾಕೆ? ನೀವು ಹೇಳಿದ ನಿಜ, ನಾವು ಕೆಲಸ ಕೇಳ್ಕೊಂಡೇ ಬಂದಿದ್ದೀವಿ. ಅಂಕಲ್ ನೀವು ಫೈಲ್ ನೋಡಕ್ ಮುಂಚೆ ಇರೋ ವಿಷಯ ನಿಮ್ಗೆ ಹೇಳ್ಬಿಡ್ತೀವಿ. ಅಂಕಲ್ ನಾವು ತೊಗೊಂಡಿರೋದು ಬರೀ 35% ಮಾತ್ರ. ಅದಕ್ಕೆ ನೀವೇನು ಕೆಲಸ ಕೊಟ್ಟರು ಮಾಡ್ತೀವಿ. ಒಟ್ಟಿನಲ್ಲಿ ನಮ್ಮ ಕಾಲ ಮೇಲೆ ನಾವು ನಿಂತ್ಕೋಬೇಕು ಅಷ್ಟೇ. ಅಲ್ರಯ್ಯ, ನಿಮ್ಮ ತಂದೆಯವ್ರ ಕೈ ಕೆಳಗೆ 3000 ಜನ ಕೆಲಸ ಮಾಡ್ತಾರೆ. ನೀವು ನೋಡಿದ್ರೆ ನನ್ನ ಹತ್ರ ಬಂದು ಕೆಲಸ ಕೇಳ್ತಾ ಇದ್ದೀರಾ. ಗುಡ್. ನೀವು ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ಇರೋದೇ ದೊಡ್ಡ ವಿಷಯ. ನಾನು ನಿಮಗೆ ಕೆಲಸ ಕೊಡ್ತೀನಿ. ರಾಜೇಂದ್ರ ಪ್ರಸಾದ್, ದುರ್ಗಾ ಪ್ರಸಾದ್ ಮಕ್ಕಳಿಗೆ ನಾನು ಕೆಲಸ ಕೊಡದೇ ಇರೋಕ್ಕಾಗತ್ತಾ? ಅವ್ರ ಸ್ನೇಹಿತನಾಗಿ ನಾನು ವೇಸ್ಟ್ ಆಗಿಬಿಡ್ತೀನಿ ಅಷ್ಟೇ. ಸಾರಿ ಅಂಕಲ್, ನೀವು ನಿಮ್ಮ ಸ್ನೇಹಿತರ ಮಕ್ಕಳು ಅಂತ ಕೆಲಸ ಕೊಡೋದಾದರೆ ನಮಗೆ ಕೆಲಸನೇ ಬೇಡ. ನಾವೇನು ಮಾರ್ಕ್ಸ್ ತೊಗೊಂಡಿದ್ದೀವೋ ಅದಕ್ಕೆ ತಕ್ಕನಾದ ಕೆಲಸ ಕೊಟ್ಟರೆ ಸಾಕು. ನಿಮ್ಗೊಂದು ವಿಷಯ ಗೊತ್ತಾ? ನಮ್ಮ ರಿಸೆಪ್ಷನಿಸ್ಟ್ ಫೋನ್ ಮಾಡಿ ಅಜಯ್, ವಿಜಯ್, ಶಶಿ ಅನ್ನೋರು ಬಂದಿದ್ದಾರೆ ಎಂದಾಗ ನಾನು ಯಾರು ಅಂತ ಕೇಳಿದೆ. ದುರ್ಗಾ ಪ್ರಸಾದ್, ರಾಜೇಂದ್ರ ಪ್ರಸಾದ್ ಮಕ್ಕಳು ಅಂದಮೇಲೆ ಗೊತ್ತಾಗಿದ್ದು ನೀವು ಅಂತ. ಅವ್ರು ಯಾರು? ಅವ್ರೇನು ಸೊಸೈಟಿಲಿ ಅವ್ರಿಗೆ ಏನು ವ್ಯಾಲ್ಯೂ ಇದೆ ಅಂತ ನಿಮ್ಗೇನಾದ್ರೂ ಗೊತ್ತಾ? ಅಂಥವ್ರ ಹೆಸರನ್ನ ಬೇಡ ಅಂತ ಇದ್ದೀರಲ್ಲ. ಇಲ್ಲ ಅಂಕಲ್, ನೀವು ಅವ್ರ ಹೆಸರು ಕೇಳಿ ನಮಗೆ ಕೆಲಸ ಕೊಡೋ ಹಾಗಿದ್ರೆ ನಮ್ಗೆ ಕೆಲಸನೇ ಬೇಡ ಅಂಕಲ್. ನಾವು ಬರ್ತೀವಿ. ಇಲ್ರಪ್ಪ, ನನ್ನ ಮಾತು ಕೇಳಿ. ಇಟ್ಸ್ ಓಕೆ. ಹಲೋ. ಇಲ್ಲ ಅಂಕಲ್, ನಾವು ಬರ್ತೀವಿ. ಅರೆ ಇರ್ರಯ್ಯ, ಇದೇನೆ ಹೊರಟೇ ಬಿಟ್ರಿ. ಅರೆ ಇರ್ರ. ಪರವಾಗಿಲ್ಲ. ಥ್ಯಾಂಕ್ಸ್. ಹೋಗ್ಬೇಡ್ರಯ್ಯ, ನನ್ನ ಮಾತು ಕೇಳ್ರಯ್ಯ ಪ್ಲೀಸ್. ಹಲೋ ಶ್ರೀನಿವಾಸ್. ಬನ್ನಿ ಬನ್ನಿ. ಏನು ಅಪ್ಪ ಮಕ್ಕಳು ಸೇರ್ಕೊಂಡು ನಾಟಕ ಆಡ್ತಾ ಇದ್ದೀರಾ? ನನ್ನನ್ನು ಟೆಸ್ಟ್ ಮಾಡ್ತಾ ಇದ್ದೀರಾ? ನಿಮ್ಮ ಮಕ್ಕಳು ನನ್ನನ್ನು ಕೆಲಸ ಕೇಳ್ಕೊಂಬಂದಿರಲ್ಲಯ್ಯ. ಕೊಟ್ಯಾ ಕೆಲಸ? ನೋಡು, ಕೆಲಸ ಕೊಡೋದು ಬಿಡೋದು ಸೆಕೆಂಡ್ರಿ. ಅಪ್ಪ ಮಕ್ಕಳಿಗೆ ಏನು ಜಗಳ, ಏನು ಪ್ರಾಬ್ಲಮ್ ನಿಮಗೆ? ನಿಮ್ಮ ಹೆಸರಿಂದ ಕೆಲಸ ಕೊಡು ಅಂತಿದಾರಲ್ಲ ಇವರು. ಇವರು ಮೂವರು ತಮ್ಮ ತಾಯಿ ತಂದೆಯವರಿಗೆ ಮೋಸ ಮಾಡಿ ಬೈದಿದ್ದಕ್ಕೆ ಜಗಳಾಡಿ ಮನೆ ಬಿಟ್ಟು ಬಂದಿದ್ದಾರೆ. ನಮ್ಮ ಹೆಸರನ್ನು ಉಪಯೋಗಿಸದೆ ನಮ್ಮ ಹಂಗಿಲ್ದೆ ಬದುಕು ತೋರಿಸ್ತೀವಿ, ತಿಂಗಳಿಗೆ 10,000 ರೂಪಾಯಿ ಸಂಪಾದನೆ ಮಾಡ್ತೀವಿ ಅಂತ ಸೊಕ್ಕಿನಿಂದ ಹೇಳಿ 15 ದಿವಸದಿಂದ ಬೀದಿ ಬೀದಿ ಅಲಿತಿದ್ದಾರೆ. ಇವತ್ತು ನಿನ್ನ ಹತ್ರ ಬಂದಿದ್ದಾರೆ. ನಮ್ಮನ್ನು ನೆರಳು ಬಿಟ್ಟು ನೀವೇನು ಮಾಡೋಕ್ಕಾಗಲ್ಲ. ಒಂದು ಕೆಲಸ ಮಾಡಬಹುದು. ದೇವಸ್ಥಾನದ ಮುಂದೆ ಭಿಕ್ಷೆ ಆಯ್ತಿದ್ರೆ 10,000 ಏನು 15,000 ಸಂಪಾದನೆ ಮಾಡಬಹುದು. ಬೇಗ ಬೇಗ ಲೋಡ್ ಮಾಡಪ್ಪ. ಇರಮ್ಮ, ಆಯ್ತು. ದೇವಸ್ಥಾನದಲ್ಲಿ ಕೂತ್ಕೊಂಡು ಭಿಕ್ಷೆ ಎತ್ತೋಷ್ಟು ಮೋಸನ ನಾವು? ಹೇಗೆ ಸಂಪಾದನೆ ಮಾಡೋದು ಅಂತ ಗೊತ್ತಾಗ್ತಾನೆ ಇಲ್ವಲ್ಲ. ಥ್ಯಾಂಕ್ಸ್ ಗುರು. ಸ್ವಲ್ಪ ಅರ್ಜೆಂಟ್ ಇದೆ, ಒಂದು ಕೈ ಹಾಕ್ತೀಯಾ? ಶ್ಯೂರ್. ಹೆಂಗ್ ಗುರು, ಇಂಟರ್ವ್ಯೂ ಫೇಲಿಯರಾ? ನಿಮಗೆ ಗೊತ್ತಾಯ್ತು? ನಿಮ್ಮ ಕತ್ತಲ್ಲಿರೋ ಟೈ, ನಿಮ್ಮ ಮುಖ ನೋಡಿದ್ರೆ ಗೊತ್ತಾಗುತ್ತೆ ಇಂಟರ್ವ್ಯೂ ಫೇಲಿಯರ್ ಅಂತ. ಲೈಫಲ್ಲಿ ಎಷ್ಟು ಕಷ್ಟಪಟ್ಟಿಲ್ಲ ನಾವು ಕೆಲಸಕ್ಕೆ ಅಂತ. ನೀವೇನು ಓದಿದ್ದೀರಾ? MA ಪಾಸ್ ಬಾಸ್. MA ಓದಿ ಈ ಕೆಲಸ ಮಾಡ್ತಿದ್ದೀರಾ? ವೈ ನಾಟ್? ನಮ್ಮ ಪಾಲಿಸಿನ ಎಷ್ಟು ಗುರು, ಆಸೆ ಪಟ್ಟು ಕೆಲಸ ಸಿಗೋವರೆಗೂ ಸಿಕ್ಕ ಕೆಲಸ ಮಾಡಬೇಕು. ಥ್ಯಾಂಕ್ಸ್ ಬಾಸ್. ರೈಟ್ ರೈಟ್. ಏನೋ 1000 ರೂಪಾಯಿ ಟಿಪ್ಸ್ ಕೊಟ್ಟಿದ್ ಕೈಗೆ ಟಿಪ್ಸ್ ಬಂತಲ್ಲ. ಎಲ್ಲ ಮಾಯಾಬಿಟ್ಟರು. ಆ ಬಿಯರ್ ಕಂಪನಿ ಓನರ್ ಎಲ್ಲಿ ಹೋದ್ರು ಬೀದಿ ನಾಯಿ ತರ ಅಟ್ಟಿಸ್ಕೊಂಡ್ ಬರ್ತಾನೆ. ಛಾಯ, ಹೋದ್ ಕೆಲ್ಸ ಏನಾಯ್ತು? ಇಲ್ಲ ಛಾಯ, ಈ ಸಲನೂ ಕೆಲಸ ಸಿಗ್ಲಿಲ್ಲ. ನೋಡಿ, ನಾನು ಈ ಥರ ಹೇಳ್ತಿದ್ದೀನಿ ಅಂತ ತಪ್ಪು ತಿಳ್ಕೊಬೇಡಿ. ನಮ್ಗಿಂಥ ಕೆಲಸನೇ ಬೇಕು ಅಂದ್ರೆ ನೀವು ಎಲ್ಲೇ ಹೋಗಿ ನಿಮಗೆ ಕೆಲಸ ಸಿಗೋದು ಕಷ್ಟ ಆಗುತ್ತೆ. ನಾವು ಯಾವ ಕೆಲಸ ಬೇಕಾದ್ರೂ ಮಾಡ್ತೀವಿ ಅಂದ್ರೆ ನಿಮಗೆ ಖಂಡಿತ ಕೆಲಸ ಸಿಗುತ್ತೆ. ಈಗ ನನ್ನೇ ನೋಡಿ, ನಾನು ಓದಿರೋದಕ್ಕೂ ಮಾಡ್ತಿರೋದಕ್ಕೂ ಏನಾದ್ರೂ ಸಂಬಂಧ ಇದೆಯಾ? ನಾವು ಮಾಡೋ ಕೆಲಸದಲ್ಲಿ ಸಂತೋಷ ಪಡಬೇಕು. 31ನೇ ದಿವಸ ಒಬ್ಬೊಬ್ಬರು 10,000 ರೂಪಾಯಿ ಸಂಪಾದನೆ ಮಾಡ್ಕೊಂಡು ಬರಲಿಲ್ಲ ಅಂದ್ರೆ ಸೋಲು ನಪ್ಕೊಂಡು ಹಾಗೆ. ನಮ್ಮನ್ನು ನೆರಳು ಬಿಟ್ಟು ನೀವೇನು ಮಾಡೋಕ್ಕಾಗಲ್ಲ. ಒಂದು ಕೆಲಸ ಮಾಡಬಹುದು.
ದೇವಸ್ಥಾನದ ಮುಂದೆ ಭಿಕ್ಷೆ ಎತ್ತಿದ್ರೆ 10,000 ಏನು 15,000 ಸಂಪಾದನೆ ಮಾಡ್ಬೋದು. ನಮ್ಗಿಂತ ಕೆಲಸನೇ ಬೇಕು ಅಂದ್ರೆ ನೀವು ಎಲ್ಲೇ ಹೋಗಿ ನಿಮಗೆ ಕೆಲಸ ಸಿಗೋದು ಕಷ್ಟ ಆಗುತ್ತೆ. ನಮ್ಮ ಪಾಲಿಸಿನ ಎಷ್ಟು ಗುರು, ಆಸೆ ಪಟ್ಟು ಕೆಲಸ ಸಿಗೋವರೆಗೂ ಸಿಕ್ಕ ಕೆಲಸ ಮಾಡಬೇಕು. ಎಲ್ಲಿ ಹೋಗಿದ್ಯೋ ರಾತ್ರಿ ಎಲ್ಲ? ಎಷ್ಟು ಗಾಬರಿ ಆಗಿತ್ತು ಗೊತ್ತಾ ನಮ್ಗೆ? ಹೇ, ಎಲ್ಲಿಂದ ಬಂತು ಇಷ್ಟೊಂದು ದುಡ್ಡು? ಇದೇ ಸತ್ಯ ಕಣ್ರೋ, ಇದೇ ಸತ್ಯ. ಛಾಯಾ ಹೇಳಿದ ನಿಜ. ಏಯ್, ನಾವು ನಿಜವಾಗ್ಲೂ ಮಾಡಬೇಕು ಅಂದ್ರೆ ಆಚೆ 1000 ಕೆಲಸ ಸಿಗುತ್ತೆ ಕಣೋ. ಆದ್ರೆ ಶ್ರದ್ಧೆಯಿಂದ ಮಾಡಬೇಕು. ನಮ್ಮ ಕಾಲ ಮೇಲೆ ನಾವು ನಿಂತ್ಕೋಬೇಕು. ನಾವು ಮಾಡ್ತೀವೋ ಯಾವ ಕೆಲಸ ಆದ್ರೂ ಪರವಾಗಿಲ್ಲ. ನಾನೇನು ಕೇಳಲ್ಲ. ಊರಲ್ಲಿ ಇಲ್ದೇ ಇದ್ದಿದ್ದಕ್ಕೆ ಎಂತ ಕೆಲಸ ಮಾಡಿದ್ಯಾ? ಹುತ್ತದಲ್ಲಿರೋ ಹಾವನ್ನ ಮನೆಗೆ ತಗೊಂಬಂದ್ ಇಟ್ಕೊಂಡ್ ಹಾಗಾಯ್ತು. ಸ್ವಲ್ಪನಾದ್ರೂ ಬುದ್ಧಿ ಇದೆಯಾ ನಿಂಗೆ? ಪ್ರಿಯಾಂಕಾ, ಅವ್ರು ನಮ್ಗೆ ಎಷ್ಟು ಮೋಸ ಮಾಡಿದಾರೆ ಮರ್ತೋದ್ಯಾ? ಅದು ಆವಾಗ, ಈಗ ಅವ್ರು ಬದಲಾಗಿದ್ದಾರೆ. ನೀನ್ ನೋಡ್ಬೇಕು ಪ್ರಿಯಾಂಕಾ. ನಾನು ಏನು ನೋಡೋದಿಲ್ಲ. ಅಂಕಲ್ ಹೇಳಿದ ಮಾತೆಲ್ಲ ಮರ್ತೋಯ್ತಾ? ಅದು ಅಲ್ಲದೆ ನಿನ್ನ ನೋಡ್ಕೊಳ್ಳೋ ಜವಾಬ್ದಾರಿ ನನಗ್ ಬಿಟ್ಟು ಹೋಗಿದ್ದಾರೆ. ನೀನ್ ಮತ್ತೆ ತಪ್ಪು ಮಾಡಕ್ಕೆ ನಾನ್ ಬಿಡಲ್ಲ. ಅದ್ ಸರಿಮಾ, ನಾನ್ ಹೇಳೋದಿಲ್ಲ. ಅವ್ರು ಇಲ್ಲಿ ಇರ್ಕೂಡ್ದು ಅಷ್ಟೇ. ನೀ ಏನೇ ಹೇಳಿದ್ರು ನಾನು ನಿನ್ ಮಾತು ಕೇಳಲ್ಲ. ಪ್ಲೀಸ್ ಪ್ರಿಯಾಂಕಾ. ಏನಾದ್ರೂ ಪ್ರಾಬ್ಲಮ್ ಇದ್ರೆ ಬೇಕಾದ್ರೆ. ಏನು ಪ್ರಾಬ್ಲಮ್ ಇಲ್ಲ, ಬನ್ನಿ ಒಳಗೆ. ಈಗ್ಲಾದ್ರೂ ಅರ್ಥ ಆಯ್ತಾ ಅವ್ರು ಯಾವ ಸ್ಥಿತಿಲಿದ್ದಾರೆ ಅಂತ? ಅವ್ರು ನಾವು ಮಾಡಿದ ತಪ್ಪು ಅಂತ ಒಪ್ಕೊಂಡಾಗ ಕ್ಷಮಿಸ್ಬೇಕಾದ್ದು ನಮ್ ಧರ್ಮ. ಈಗ ಡ್ಯಾಡಿ ಇದ್ದಿದ್ರು ಇದನ್ನೇ ಮಾಡ್ತಾ ಇದ್ರು ಕಣೆ. ಸಿಮ್ರನ್ ಪಾರ್ಟಿ ಕಣೋ. ಒಂದ್ ನಿಮಿಷ ಹಾಯ್ ಹೇಳ್ಬಿಟ್ಟು ಬರ್ತೀನಿ. ಹಾಯ್ ಪ್ರಿಯಾಂಕಾ. ಹಾಯ್ ಸಿಮ್ರನ್. ನಿನ್ ಪಾರ್ಟಿ ಕೇಟರಿಂಗ್ ಸರ್ವಿಸ್ ನಾವೇ ಮಾಡ್ತಾ ಇರೋದು. ಯಾರ್ ಬೇಕು ನಿಂಗೆ? ಸಿಮ್ರನ್, ನೀನ್ ಯಾರು ಅಂತಾನೆ ನಂಗೆ ಗೊತ್ತಿಲ್ಲ. ಯಾಕೆ ಇಂಡಿಸೆಂಟ್ ಫೆಲೋ ತರ ಬಿಹೇವ್ ಮಾಡ್ತಾ ಇದ್ಯಾ? ಆಫ್ಟರ್ ಆಲ್ ಕೇಟರರ್ ನನ್ಗೆ ಹೂ ಕೊಡಕ್ ಬರ್ತಾನೆ. ರಾಸ್ಕಲ್. ಹಲೋ, 4 ಪೆಪ್ಸಿ ತಗೊಂಡ್ ಬಾ. ಎಸ್ ಮ್ಯಾಮ್. ಈ ಸೇಡ್ಗೋಸ್ಕರ ನಾನು ಎಷ್ಟು ದಿವಸದಿಂದ ಕಾಯ್ತಾ ಇದ್ದೆ ಗೊತ್ತಾ? ಟುಡೇ ಇಸ್ ಮೈ ಡೇ. See you. Good time. Take care. Bye. Thanks for coming. Bye. Yeah. Server. Tip. ಪರವಾಗಿಲ್ಲ, ನೀನ್ ಟಿಪ್ ತಗೊಳ್ಳಲ್ಲ ಅನ್ಕೊಂಡಿದ್ದೆ. ವೆರಿ ಗುಡ್. ನೀನಿನ್ನೂ ನಮ್ಮ ಹಳೆ ದ್ವೇಷನ ಮರ್ತಿಲ್ಲ ಅನ್ಸತ್ತೆ. ನೀನ್ ಬದಲಾಗಲ್ಲ ಬಿಡು. ನಾನು ಇವಾಗ ಕೆಲಸ ಮಾಡಿದಕ್ಕೆ ನೀ ಟಿಪ್ಸ್ ಕೊಟ್ಟೆ. ಆದ್ರೆ ಈ ದುಡ್ಡು ಯಾರ್ದು? ನಿಮ್ಮ ಅಪ್ಪಂದು. ಇದೊಂದೇ ಅಲ್ಲ, ನೀ ಹಾಕೊಂಡ್ರೋ ಬಟ್ಟೆ, ನಿನ್ ಜುವೆಲ್ಸು, ನಿನ್ ಚಪ್ಲಿ ಕೂಡ ನಿಮ್ಮ ಅಪ್ಪಂದು. ನಾನಿವಾಗ ಕಷ್ಟಪಟ್ಟು ಸಂಪಾದನೆ ಮಾಡ್ತಾ ಇದ್ದೀನಿ. ನನಗೆ ಅಂತ ಒಂದು ಐಡೆಂಟಿಟಿ ಇದೆ. ನಿನಗೇನಿದೆ? ಯು ಆರ್ ಜಸ್ಟ್ ಎ ಬ್ಯೂಟಿಫುಲ್ ಸ್ಟುಪಿಡ್ ಗರ್ಲ್ ಅಷ್ಟೇ. ಯು ಸಿಮ್ರನ್, ನೀನು ಅವನಿಗೆ ಇಷ್ಟೊಂದು ಇನ್ಸಲ್ಟ್ ಮಾಡಬಾರ್ದಾಗಿತ್ತು. ಅವನೀಗ ಮುಂಚಿನ ಥರ ಅಲ್ಲ. ಬಾಯ್. ಛಾಯಾ, ಶಶಿಗೆ ಎಲೆಕ್ಟ್ರಿಕ್ ಬಿಲ್ ಕಟ್ಟಕ್ಕೆ ಕೇಳಿದಂತೆ, ನಾನೇ ಕಟ್ಬಿಟ್ಟು ಬಂದೆ. ಥ್ಯಾಂಕ್ಸ್. ಛಾಯಾ, ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು. ಸಾರಿ ಛಾಯಾ, ನನಗೆ ಗೊತ್ತು ಈಗ ನನಗೆ ಸಾರಿ ಕೇಳೋ ಯೋಗ್ಯತೆನೂ ಇಲ್ಲ ಅಂತ. ಆದರೆ ಕಾಲೇಜ್ ಲೈಫಲ್ಲಿ ನಾನು ಯೋಚನೆ ಮಾಡ್ತಿದ್ದ ರೀತಿನೇ ಬೇರೆ. ಲೈಫ್ನ ಎಂಜಾಯ್ ಮಾಡಬೇಕು, ಜಾಲಿಯಾಗಿದ್ದು ಅಂತ ಅಷ್ಟೇ. ಅದಕ್ಕೆ ಆವಾಗ ನನಗೆ ನಿನ್ನ ಫೀಲಿಂಗ್ಸ್ ಆಗಲಿ, ನಿನ್ನ ಸ್ನೇಹ ಆಗಲಿ, ಇದು ಯಾವುದನ್ನೂ ಅರ್ಥ ಮಾಡ್ಕೊಳಕ್ಕಾಗಲೇ ಇಲ್ಲ. ಆದರೆ ಯಾವನೊಬ್ಬ ಮೂರನೇವನು ನಿನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡಬೇಕಾದ್ರೆ ನನ್ನ ಕೈ ತಡ್ಕೊಳಕ್ಕಾಗಲಿಲ್ಲ. ಆ ನಿಮಿಷನೇ ನನಗೆ ಗೊತ್ತಿಲ್ಲದೆ ನಾನು ನಿನ್ನ ಎಷ್ಟು ಪ್ರೀತಿಸ್ತಿದ್ದೀನಿ ಅನ್ನೋದು ನನಗೆ ಅರ್ಥ ಆಯಿತು. ನೀನನ್ನು ಪ್ರೀತಿಸೋತೂ ನಾನು ನಿನಗೆ ಹೇಳ್ತಿಲ್ಲ, ಯಾಕಂದರೆ ನಿನ್ನ ಮನಸ್ಸು ತುಂಬ ನೋವು ಕೊಟ್ಬಿಟ್ಟಿದ್ದೀನಿ. ನಿನಗೆ ನನ್ನ ಮೇಲೆ ತುಂಬಾ ಕೋಪ ಇದೆ. ನೀನನ್ನು ಪ್ರೀತಿಸೋದು ಇಲ್ಲ ಅಂತ ನನಗೆ
ಚೆನ್ನಾಗಿ ಗೊತ್ತು. ಯಾರು ಹೇಳಿದ್ ನಾನು ನಿನ್ ಪ್ರೀತಿಸ್ತಿಲ್ಲ ಅಂತ? ವಿಜಯ್, ಐ ಲವ್ ಯು. ಐ ರಿಯಲಿ ಲವ್ ಯು. ಎಕ್ಸ್ಕ್ಯೂಸ್ ಮಿ ಸರ್, ಒಂದ್ ತಗೊಂಡ್ರೆ ಇನ್ನೊಂದು ಫ್ರೀ ಸರ್, ಇಂಪಾರ್ಟೆಂಟ್. ಹಲೋ, ಎಕ್ಸ್ಕ್ಯೂಸ್ ಯಾರಲ್ಲಿ? ಮೇಡಮ್. ವಾಟ್ ಇಸ್ ದಿಸ್? ನಿಮ್ಮ 100 ರೂಪಾಯಿ ಗೊಂಬೆಗಳಿಗೆ 10 ಲಕ್ಷದ ಕಾರೇ ಬೇಕಾಯ್ತಾ ನಂದು? ತೆಗೆಯರಿಲ್ಲ. ನೀವು ಕಾರಲ್ಲಿ ಬಂದು ಕೂತ್ಕೋತಿರೋ ಅಥವಾ ನಾನು ನಡ್ಕೊಂಡು ಹೋಗ್ಲೋ? ನಾನು ನಡ್ಕೊಂಡು ಹೋಗ್ಬಾರ್ದು ಅಂದ್ರೆ ನೀವು ಕಾರಲ್ಲಿ ಬಂದು ಕೂತ್ಕೊಳ್ಳಿ. ವಿಜಯ್, ಏನ್ ಮಾಡ್ತಿದ್ಯಾ ಸರ್? ಇಂಪೋರ್ಟೆಡ್ ಡಾಲ್ ಸರ್, ಮಕ್ಕಳು ತುಂಬಾ ಇಷ್ಟ ಆಗುತ್ತೆ. ನಮ್ಮ ಮನೆಯಲ್ಲಿ ಮಕ್ಕಳಿಲ್ಲ. ವಿಜಯ್, ಇಳ್ಕೊಡು, ನಾ ತಗೋತೀನಿ. ಅಜ್ಜಿ, ಥ್ಯಾಂಕ್ಸ್ ಅಜ್ಜಿ. ಚೆನ್ನಾಗಿದ್ಯಮ್ಮ? ಅಮ್ಮ, ಅಜಯ್, ಅಮ್ಮ, ಅಜ್ಜಿ, ಅಮ್ಮ. ಏಯ್, ಅಜ್ಜಿ, ಅಮ್ಮ, ಆಮೇಲೆ ಹಿಟ್ಲರ್ಸು ಎಲ್ಲರೂ ಬ್ಯಾಂಗ್ಳೂರ್ಲ ಇದ್ದಾರೆ ಅಂತ ಕಾಣುತ್ತೆ ಕಣ. ಅವರು ನಾವು ನಿಯತ್ತಾಗಿ ಸಂಪಾದನೆ ಮಾಡ್ತೀವಲ್ವ ಅಂತ ನೋಡಕ್ ಬಂದಿರ್ಬೇಕು. ಅವ್ರು ಯಾವಾಗ ತಾನೇ ನಮ್ಮನ್ನ ನಂಬಿದ್ದಾರೆ. ಇವನ್ ನೋಡು. ಯಾಕ್ರೋ ಲೇಟು? ಏನ್ ವ್ಯಾಪಾರ ಜೋರಾ? ಎಲ್ಲ ಡಾಲ್ಸು ಸೇಲ್ ಮಾಡ್ಬಿಟ್ರಾ? ಇಲ್ಲ ಕಣ, ಅಪ್ಪ ದೊಡ್ಡಪ್ಪ ಸಿಕ್ಕಿದ್ರು ಕಣ. ಹಿಟ್ಲರ್ಸಾ? ಏನಂದ್ರು? ಏನಂತಾರೆ, ನಮ್ಮನ್ನ ನೋಡಿ BP ರೈಸ್ ಆಗಿ ಗೊರ್ರು ಅಂದ್ಬಿಟ್ಟು ಹೋದ್ರು. ಏಯ್, ಅಜ್ಜಿ ಅಮ್ಮನು ನೋಡಿದ್ವಿ ಕಣ. ಅಜ್ಜಿ ಅಮ್ಮನ ಮಾತಾಡ್ಸದ್ರ? ಮಾತಾಡ್ಸಕ್ ಬಿಟ್ರೆ ತಾನೆ ಹಿಟ್ಲರ್. ಇವನಂತೂ ಅವರು ನೋಡ್ದಾಗ್ಲಿಂದ ಒಳ್ಳೆ ಮಡಿ ಹೆಂಗ್ಸ್ತರ ಅಳ್ತಾ ಇದ್ದಾನಪ್ಪ. ಡಾಲ್ ಎಷ್ಟು? ಡಾಲಾ 500 rupees. ನಿನಗೋಸ್ಕರ 50 rupees ಡಿಸ್ಕೌಂಟ್, 450 ಆಗುತ್ತೆ. ಏನು ಬೇಕಾಗಿಲ್ಲ, ಕೊಡಿ. ಥ್ಯಾಂಕ್ಸ್ ಪ್ರಿಯಾಂಕಾ. ಏನಂತೆ? ಥ್ಯಾಂಕ್ಸ್ ಪ್ರಿಯಾಂಕಾ ಅಂದೆ. ನನ್ನ ಹೆಸರು ಹೇಳಕ್ ನಾಚಿಕೆ ಆಗಲ್ಲ ನಿಂಗೆ? ನೀನ್ ತಪ್ಪು ತಿಳ್ಕೊಂಡಿದ್ಯಾ ಪ್ರಿಯಾಂಕಾ? ನಿನ್ಗೆ ಹೆಂಗ್ ಅರ್ಥ ಮಾಡ್ಸೋದು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಪ್ರಿಯಾಂಕಾ ಅಂತ ನನ್ನ ಹೆಸರು ಕರಿಬೇಡ ಅಷ್ಟೇ. ಮತ್ತೆ ನೀನಂತ ಕರೀಲಿ? ಕಾಲೇಜಲ್ಲಿ ಫಸ್ಟ್ ಡೇ ಏನಂತ ಕರ್ದ್ಯೋ ಅದೇ ತರ ಕರಿ. ಕಾಲೇಜಲ್ಲಿ ಫಸ್ಟ್ ಐ ಲವ್ ಯು ಅಂತನಾ? ಐ ಲವ್ ಯು ಪ್ರಿಯಾಂಕಾ. ಐ ಲವ್ ಯು ಟು.